8 ರಾಶಿಗಳಿಗೆ ಶುಕ್ರನ ವೈಭೋಗ ಹೇಗಿರುತ್ತೆ ಅನ್ನುವಂತಹ ವಿಶೇಷ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗಿದ್ದೇವೆ. ಮುಂದಿನ ವಾರ ಶುಕ್ರ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾನೆ. ಹಾಗಾದರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಆತನ ಪರಿವರ್ತನೆ ಆಗತ್ತೆ? ಜೊತೆಗೆ ಹಿಂದೂ ಶಾಸ್ತ್ರದಲ್ಲಿ, ಹಿಂದೂ ಪುರಾಣದಲ್ಲಿ ಶುಕ್ರನಿಗೆ ವಿಶೇಷವಾದಂತಹ ಸ್ಥಾನ. ಆತನನ್ನು ಸುಖ, ಶಾಂತಿ, ನೆಮ್ಮದಿಯ ಗ್ರಹ ಅಂತ ಕರೆಯಲಾಗತ್ತೆ. ಹಾಗಾದರೆ ಆತನ ಪ್ರಾಮುಖ್ಯತೆ ಏನು? ಆತ ಯಾವುದಕ್ಕೆಲ್ಲ ಕಾರಣೀಕರ್ತನಾಗಿದ್ದಾನೆ? ಜೊತೆಗೆ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂತಹ 2ನೇ ಗ್ರಹ ಅಂತಂದರೆ ಅದು ಶುಕ್ರ. ಈತನ ವಿಶೇಷತೆ ಜೊತೆಗೆ 8 ರಾಶಿಗಳಿಗೆ ಈ ಶುಕ್ರನ ವೈಭೋಗ ಏನು ಎಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈಗಾಗಲೇ ಹೇಳಿದೆ ನಾನು, ಹಿಂದೂ ಪುರಾಣದಲ್ಲಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಶುಕ್ರನಿಗೆ ವಿಶೇಷವಾದಂತಹ ಸ್ಥಾನ. ಆತ ನೆಮ್ಮದಿ, ಸುಖ, ಶಾಂತಿ, ಮದುವೆ, ಪ್ರೀತಿ ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತ ಅಂತ. ಸೊ ತಾವಿದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಆತ ಯಾವುದಕ್ಕೆ ಕಾರಣೀಕರ್ತ, ಕಾರಕ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಕ್ರ ವೈಭೋಗ ಇದರ ಒಂದು ವಿಶೇಷತೆಯನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತಾವು ಕೇಳಿದ್ರಿ, ಶುಕ್ರ ಸಂತೋಷ, ಪ್ರೀತಿ, ಸುಖ ಇವುಗಳಿಗೆಲ್ಲ ಕಾರಣೀಕರ್ತ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀವು ಕೇಳಿದ್ರಿ. ಯಾವ ರೀತಿಯಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾನೆ ಶುಕ್ರ ಅಂತ? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಇಲ್ಲ, ನಮ್ಮ ಕಣ್ಣು ಬಹಳ ಪುಟ್ಟದು, ನಮ್ಮ ನೋಟ, ನಮ್ಮ ದರ್ಶನ ಇವೆಲ್ಲ ಬಹಳ ಚಿಕ್ಕದು. ಹೀಗಾಗಿ ನಾವು ಋಷಿಗಳನ್ನು ಆಶ್ರಯಿಸಬೇಕು ಇಂಥ ವಿಚಾರಗಳಲ್ಲಿ. ಇದನ್ನು ವರಾಹಮಿಹಿರರು, ಮಂತ್ರೇಶ್ವರರು ಇಂಥವರು ಹೇಗೆ ಕಂಡಿದ್ದಾರೆ? ಯಾಕೆಂದರೆ ಅವರು ತಪಸ್ವಿಗಳು. ಅವರ ದೃಷ್ಟಿಯಲ್ಲಿ ಶುಕ್ರನ ದರ್ಶನ ಏನು, ಅವರು ಕಂಡುಕೊಂಡದ್ದು ಹೇಗೆ ಶುಕ್ರನನ್ನು, ಅದನ್ನು ನಾವು ಕಾಣಬೇಕು. ಅಲ್ಲಿ ಶುಕ್ರನಿಗೆ ತುಂಬ ಪ್ರಾಶಸ್ತ್ಯತೆ ಇದೆ. ಒಂದೊಂದು ಗ್ರಹಕ್ಕೂ ಅದರದೇ ಆದ ಮಹತ್ವ ಇದೆ, ಅದು ಬೇರೆ ವಿಚಾರ. ಆದರೆ ಶುಕ್ರ ತುಂಬ ರಂಜನಾ ಗ್ರಹ. ನಮ್ಮೆಲ್ಲರಿಗೆ ಬೇಕಾಗಿರತಕ್ಕಂಥದ್ದು, ಲೌಕಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಶುಕ್ರನ ಅನುಗ್ರಹ. ಅದು ಈ ಒಂದು ಸಂದರ್ಭದಲ್ಲಿ, ಈ ಒಂದು 3-4 ತಿಂಗಳುಗಳ ಕಾಲ ಶುಕ್ರ ಅಂಥ ಒಂದು ವಿಶೇಷ ಫಲವನ್ನು, ಅದು ಸುಖ, ಸಮೃದ್ಧಿ, ನೆಮ್ಮದಿ, ಶಾಂತಿ ಇವುಗಳ ಫಲವನ್ನು ತಂದುಕೊಡ್ತಕ್ಕಂಥ ಗ್ರಹ. ಇವನ ಪಾರಪತ್ಯ ಈಗ ಇನ್ನೊಂದು 3-4 ತಿಂಗಳು ತುಂಬ ಚೆನ್ನಾಗಿರುತ್ತೆ. ಈ ಕಾರಣದಿಂದಾಗಿ ಶುಕ್ರ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಡಬಹುದು, ಅವನು ಯಾವ್ಯಾವುಗಳನ್ನು ಪ್ರತಿನಿಧಿಸ್ತಾನೆ ಅಂತ ಹೇಳಲಿಕ್ಕೆ ಋಷಿಗಳು ಒಂದು ದರ್ಶನ ಮಾಡಿದ್ದಾರೆ. ಅವರು ಒಂದು ಪಟ್ಟಿಯನ್ನು ಕೊಡ್ತಾರೆ. ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯ ಸೌಖ್ಯ ಸುಗಂಧ ಮದನ ವ್ಯಾಪಾರ ಶಯ್ಯಾಲಯಾನ್ ಶ್ರೀಮತ್ವಂ ಕವಿತಾ ಸುಖಂ ಬಹುವಧೂ ಸಂಗಂ ವಿಲಾಸಂ ಮದವನ್ನು ತಂದು ಕೊಡ್ತಾನಂತೆ. ಸಾಚಿವ್ಯಂ ಸರಸೋಕ್ತಿ ಮಾಹ ಭೃಗುಜೇ ಉದ್ವಾಹ ಕಾರ್ಯೋತ್ಸವಂ ಅಂತ ಒಂದು ಪಟ್ಟಿಯನ್ನು ಕೊಡ್ತಾರೆ. ಶುಕ್ರ ಸಂಪತ್ತು, ವಾಹನ, ವಸ್ತ್ರ, ಭೂಷಣ. ನಮಗೇನು ಭೂಷಣ? ಎಷ್ಟು ಒಬ್ಬೊಬ್ಬರಿಗೆ ಒಂದೊಂದು ಭೂಷಣ. ಒಬ್ಬರಿಗೆ ಮಾತು ಭೂಷಣ, ಒಬ್ಬರಿಗೆ ಬರವಣಿಗೆ ಭೂಷಣ, ಒಬ್ಬರಿಗೆ ವಸ್ತ್ರವೇ ಭೂಷಣ, ಒಬ್ಬರಿಗೆ ಅಲಂಕಾರ ಭೂಷಣ. ಹೀಗೆ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ, ನಿಧಿಯನ್ನು ತಂದು ಕೊಡ್ತಾರೆ. ನಂತರ ತೌರ್ಯತ್ರಿಕಂ ಅಂದರೆ ಸಂಗೀತ, ವಾದ್ಯ, ನೃತ್ಯ, ಗೀತ ಇಂಥವುಗಳಲ್ಲಿ ಆಸಕ್ತಿ, ಅವುಗಳಲ್ಲಿ ಪ್ರಶಂಸೆ ಬರ್ತಕ್ಕಂಥ ಅವುಗಳನ್ನೆಲ್ಲ ಶುಕ್ರ ಪ್ರತಿನಿಧಿಸ್ತಾನೆ. ಅಷ್ಟೆಲ್ಲ ಭಾರ್ಯಾ ಸೌಖ್ಯ, ಹೆಂಡತಿ ಗಂಡ ಚೆನ್ನಾಗಿರಬೇಕು ಅಂತಂದರೆ, ಭಾರ್ಯಾ ಸೌಖ್ಯ ಅಂತಂದರೆ ಹೆಂಡತಿ ಸೌಖ್ಯ ಅಷ್ಟೇನಾ ಅಂತಂದರೆ ಹೆಂಡತಿ ಗಂಡನ ಸೌಖ್ಯ ಅಂತ ಅರ್ಥ ಮಾಡ್ಕೋಬೇಕು. ಭಾರ್ಯಾ ಸೌಖ್ಯಂ ಬಹುವಧೂ ಸಂಗಂ ವಿಲಾಸಂ ಮದಂ, ಸ್ತ್ರೀಯರ ಜೊತೆಗಿನ ಒಡನಾಟ, ಅವರಿಂದಾಗಿ ಒಂದು ಅನುಗ್ರಹ, ಒಂದು ಒಳ್ಳೆಯ ಸ್ನೇಹ ಚಿಂತನೆ ಇವುಗಳಾಗ್ತಕ್ಕಂಥದ್ದು. ವಿಲಾಸಿ ಜೀವನ ಅಂತೀವಲ್ಲ, ಸುಖವಾಗಿರ್ತಕ್ಕಂಥ ಹಬ್ಬ, ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೂ ಅದು ಶುಕ್ರನಿಂದನೇ. ಸುಖವಾದ ನಿದ್ರೆ ಬಂದಿದೆ ಅಂದರೆ ಚಂದ್ರನೂ ಕಾರಣೀಕರ್ತ, ಅದು ಬೇರೆ ವಿಚಾರ. ಅಂದರೆ ಶುಕ್ರ ಒಂದು ಆ ಸುಖ ಇದೆಯಲ್ಲ, ಅದರ ಫಲಿತ ಇದೆಯಲ್ಲ, ಅದಕ್ಕೆ ಕಾರಣೀಕರ್ತ. ಮತ್ತು ಸರಸೋಕ್ತಿ, ತುಂಬ ಹರಟೆ ಹೊಡೆಯೋದು ಅಂತೀವಲ್ಲ, ಹರಟೆ ನಮಗೆ ಮುದವನ್ನು ತಂದುಕೊಡ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ, ನಿರ್ಮಲತೆ, ಸಮಾಧಾನ, ಶಾಂತಿ, ಒಂದು ಸುಖಾಪ, ಇದಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವನೇ ಶುಕ್ರ. ಇಷ್ಟೆಲ್ಲ ಅವನ ರಂಗ ಎಷ್ಟಿದೆ ಅಂದರೆ
ಒಂದಲ್ಲ ಅದು. ಅವನು ಎಲ್ಲಿಲ್ಲ, ಚಿಕ್ಕ ಮಕ್ಕಳು ಆಟಿಕೆ ಹಿಡಿದು ಆಟ ಆಡ್ತಾರಲ್ಲ, ಅಲ್ಲಿಂದ ಸುಖ ಶುರುವಾಗುತ್ತೆ. ಅದರ ಆನಂದ ಅದು ಮಕ್ಕಳಿಗೆ. ಇನ್ನು ವೃದ್ಧರವರೆಗೆ ನನಗೆ ಯಾವುದೇ ರೋಗ ಇಲ್ಲಪ್ಪ, ಜೀರ್ಣ ಆಗಿದೆ, ಚೆನ್ನಾಗಿ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಅದು ಸೌಖ್ಯವೇ. ಹಾಗೆ ಆಬಾಲ ವೃದ್ಧರನ್ನು ಕೂಡ ಅವನು ಆಶ್ರಯಿಸಿ ಬಿಟ್ಟಿದ್ದಾನೆ ಹಲವು ಬಗೆಗಳಲ್ಲಿ. ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಲ್ಲೂ ಕೂಡ ಶುಕ್ರನ ಒಂದು ಕೃಪೆ ಅಥವಾ ಅನುಗ್ರಹ ಕಾಣಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.